ಮಧುಗಿರಿ ತಾಲೂಕು ಆಡಳಿತ ಸೌಧ ಕಚೇರಿ ಮುಂದೆ ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಸಲಾಗುತ್ತಿದೆ. ವಿವಿಧ ಬೇಡಿಕೆಗಳನ್ನು ಪೂರೈಸಲು ಗ್ರಾಮ ಆಡಳಿತ ಅಧಿಕಾರಿಗಳು ಪ್ರತಿಭಟನೆ ನಡೆಸಿದ್ದಾರೆ. ತಾಲೂಕಾ ಗ್ರಾಮ ಆಡಳಿತ ಅಧಿಕಾರಿಗಳ ಮಧುಗಿರಿ ತಾಲೂಕಾ ಅಧ್ಯಕ್ಷ ಪ್ರಸನ್ನಕುಮಾರ್ ಮಾತನಾಡಿ, ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು, ಸೇವಾ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಮೊಬೈಲ್ ಆಪ್ಗಳಲ್ಲಿ ನಿರಂತರವಾಗಿ ಕೆಲಸ ಮಾಡುವಂತೆ ಒತ್ತಡ ಹೇರಲಾಗುತ್ತಿರುವುದನ್ನು ನಿಲ್ಲಿಸಿ ಎಂದಿದ್ದಾರೆ. ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳ ತಾಲೂಕು ಸಂಘದ ಅಧ್ಯಕ್ಷರಾದ ಶ್ರೀ ಪ್ರಸನ್ನಕುಮಾರ್, ಈ ದಿವಸ ನಾವು ಈ ಮೊಬೈಲ್ ಆ್ಯಪು ಮತ್ತು ವೆಬ್ ಅಪ್ಲಿಕೇಶನ್ 17ಕ್ಕಿಂತ ಹೆಚ್ಚಿನದಾಗಿ ನಮಗೆ ಕೆಲಸದ ಒತ್ತಡ, ತಂತ್ರಾಂಶ ಕರ್ತವ್ಯ ಒತ್ತಡ ಇರ್ತದೆ. ನಾವು ಈ ಬಗ್ಗೆ ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ನಾವು ನಮಗೆ ಮೂಲಭೂತ ಸೌಲಭ್ಯಗಳನ್ನ ಕೊಡಬೇಕಂತ ಹೇಳಿದ್ರು, ಏನು ಕೊಡದೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕಪ್ಪು ಪಟ್ಟಿ ತರಿಸಿ ಸಾಮೂಹಿಕವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ತಾಲೂಕಿನ ಜಿಲ್ಲಾ ಕೇಂದ್ರದಲ್ಲಿ ಎಲ್ಲ ನಡೆಸ್ತಾ ಇದ್ದೀವಿ. ನಮಗೆ ಈ 22ನೇ ತಾರೀಕಿಂದ ಈ ಮೊಬೈಲ್ ಆ್ಯಪ್ಗಳಾದ 5 ಆ್ಯಪ್ಗಳನ್ನು ಅವತ್ತಿಂದನೂ ಯಾರು ಮಾಡಬೇಡಿ ಅಂತೇಳಿ ನಿಲ್ಲಿಸಿದ್ವಿ. ನಮಗೆ ಇದಕ್ಕೆ ಮೂಲಭೂತ ಸೌಲಭ್ಯ, ಲ್ಯಾಪ್ಟಾಪು, ಪ್ರಿಂಟು, ಸ್ಕ್ರೀನರು, ಒಳ್ಳೆ ಮೊಬೈಲು, ನೆಟ್ವರ್ಕು ಎಲ್ಲ ಕೊಟ್ಟ ಮೇಲೆ ನಾವು ಈ ದಿವಸ ನಾವು ಇನ್ನೂ ಇದು ಮುಂದುವರಿದು ಇವರೇನು ನಮಗೆ ಮೂಲಭೂತ ಸೌಲಭ್ಯಗಳು ನೀಡದೇ ಇದ್ದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಅದು ಮುಂದಿನ ದಿನದಲ್ಲಿ ನಡೆಯುತ್ತೆ. ಸರಿ, ಮೊನ್ನೆ ಜಿಲ್ಲಾಧಿಕಾರಿಗಳು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, ಜಿಲ್ಲೆಯಾದ್ಯಂತ 1 ಲಕ್ಷ ಮಾಡ್ತಾ ಇದ್ದೀವಿ. ಇವತ್ತಿಗೂ ಪಿಂಚಣಿ ಇವೆಲ್ಲ ಮಾಡ್ತಾ ಇದ್ದೀವಿ. ಭೌತಿವಾರಸ್ ಖಾತೆ ಮಾಡ್ತಾ ಇದ್ದೀವಿ. ಇವತ್ತು ಭೌತಿವಾರಸ್ಸು ಇವತ್ತಿಗೆ ಲಾಸ್ಟ್ ಏನಲ್ಲ, ಜನ ಸಾಯ್ತಾನೆ ಇರ್ತಾರೆ, ಭೌತಿಕತೆ ಮಾಡ್ತಾನೆ ಇರ್ತೀವಿ. ಇದು ನಿರಂತರ ಪ್ರಕ್ರಿಯೆ ಆಗಿರುತ್ತೆ. ಇದನ್ನು ಮೊಬೈಲ್ ಆ್ಯಪಲ್ಲೇ ಮಾಡಬೇಕು ಅಂತ ಇದು ಮಾಡ್ತೀವಿ. ನಮಗೇನಾಗಿದೆ ಅಂದರೆ ಯಾವುದೇ ಸೌಲಭ್ಯ ಕೊಡದೆ ಒತ್ತಡ ಏರ್ತಿದೆ. ಹೆಚ್ಚಾಗಿ ನಮ್ಮ ಕೆಲವು ಜಿಲ್ಲೆಗಳಲ್ಲಿ ಗ್ರಾಮಾಡಳಿತಗಳಲ್ಲಿ ಸತ್ತೋಗಿದ್ದ ಉದಾಹರಣೆಗಳು ಇವೆ. ಹಾಗಾಗಿ ನಮಗೆ ಇನ್ನು ಒತ್ತಡ ಇರೋದ್ರಿಂದ ಮೂಲಭೂತ ಸೌಲಭ್ಯನ ಒದಗಿಸ್ಬಿಟ್ಟು ನಮ್ಮ ಕೆಲಸ ತಗೊಳ್ಳಿ ಅಂತ ನಮ್ಮ ಕೇಂದ್ರ ಸ್ಥಾನದಲ್ಲಿ ಉಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯ ವಸತಿ ಕೊಡಬಹುದು. ಆಮೇಲೆ 5 ಮೇಲೆ ಡಿಸಿಗಳನ್ನ ಬೆಳೆಸಿ ಅಂತ ಅದನ್ನು ವಿಸಿ